ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಮ್ಮ ಈ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲರಿಗೂ ಒಳ್ಳೆ ಪ್ರಯೋಜನಗಳು ರಿಸಲ್ಟ್ಗಳು ಸಿಗ್ತಾ ಇದೆ. ಅದೆಲ್ಲದು ಫೀಡ್ಬ್ಯಾಕ್ಸ್ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬ್ ವಿಡಿಯೋನಲ್ಲಾಗಲಿ ವೀಣಾ ಶ್ರೀಧರ್ಸ್ ಕಿಚನ್, ವೀನಸ್ ವೇದಿಕ್ಸ್ ಇದೆಲ್ಲದರಲ್ಲೂ ಒಂದೊಂದೊಂದು ಡಿಫ್ರೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಾಚ್ ಮಾಡಿ ಎಲ್ಲದು. ಯಾಕೆಂದರೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೂ ಮೊದಲು ಪ್ರಾಡಕ್ಟ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರಬೇಕು. ಆ ಕಾನ್ಫಿಡೆನ್ಸೇ ನಮ್ಮಲ್ಲಿರೋ ಅರ್ಧ ನಮಗೇನೇ ಪ್ರಾಬ್ಲಮ್ ಇದ್ರೂ ಗುಣ ಮಾಡಿಬಿಡುತ್ತೆ. ಸೊ ಅದಕ್ಕೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಮೂಡಲಿ ಅಂದ್ಬಿಟ್ಟೆ ನಾನು ಎಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಇನ್ನೂ ತುಂಬ ಜನ ಇದ್ದಾರೆ ಫೀಡ್ಬ್ಯಾಕ್ಸ್ ಕೊಡೋರು, ತುಂಬ ವಿಡಿಯೋಸು ಇದೆ. ಅದನ್ನು ಗ್ರ್ಯಾಜುಯಲ್ ಆಗಿ ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಏನಂದರೆ, ಎಲ್ಲರಿಗೂ ತುಂಬ ಕಾಡ್ತಾ ಇರೋ ಸಮಸ್ಯೆ ಅಂದರೆ ಕೂದಲುದು. ಆ ಕೂದಲಿನ ಸಮಸ್ಯೆಗೆ ನಮ್ಮದು 1 ವರ್ಷದಿಂದನೂ ಈ ಹೇರ್ ಪ್ಯಾಕ್ ಇದ್ದೇ ಇದೆ. ಈ ಸ್ಪೆಷಲ್ ಹೇರ್ ಪ್ಯಾಕ್ ಆರ್ ಹೇರ್ ಸ್ಟ್ರೆಂಥನಿಂಗ್ ಪ್ಯಾಕ್ ಎರಡೂ ಕರಿಬೋದು ಅದನ್ನು. ಇದು ಕಲೋಂಜಿ ಎಲ್ಲ ಹಾಕಿ ಮಾಡೋದು. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಾನು ಇವತ್ತಿನ ವಿಡಿಯೋನಲ್ಲಿ ಹೇಳ್ಬಿಡ್ತೀನಿ. ಸೊ ಕಂಪ್ಲೀಟ್ ಗೈಡೆನ್ಸ್ ಈ ವಿಡಿಯೋನಲ್ಲಿ ಇರುತ್ತೆ ಅಂತ ಇವತ್ತು ಫುಲ್ ವಿಡಿಯೋ ಇದೇ ಮಾಡ್ತಾ ಇದ್ದೀನಿ. ಇವಾಗ ನೀವೆಲ್ಲ ಕಡೆ ನೋಡ್ತಾ ಇರ್ಬೋದು, ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರೋದು ಏನಂತ ಅಂದರೆ, ಹೇರ್ ಗ್ರೋತ್ ಚೆನ್ನಾಗಕ್ಕೆ, ಹೇರ್ ಪ್ರಾಬ್ಲಮ್ ಹೋಗೋದಕ್ಕೆ, ಹೇರ್ ದಟ್ಟವಾಗಿ ಬೆಳೆಯೋಕ್ಕೆ ಮತ್ತು ಇದು ಹೇರ್ ಸ್ಟ್ರೆಂಥನಿಂಗ್ ಆಗೋದಕ್ಕೆ ಈರುಳ್ಳಿ ಕಾರಣ ಅಂತ ಹೇಳ್ತಾರೆ. ಈಗ ಶ್ಯಾಂಪುಗಳ ಅಡ್ವರ್ಟೈಸ್ಮೆಂಟ್ ಆಗಲಿ ಯಾವುದೇ ಆಗಲಿ, ನಮ್ಮ ಶ್ಯಾಂಪುನಲ್ಲಿ ಈರುಳ್ಳಿ ಇದೆ ಈ ಥರ ಎಲ್ಲ ತೋರಿಸ್ತಾರೆ. ಸೊ ಈರುಳ್ಳಿ ಜ್ಯೂಸ್ ಮಾಡಿ ಹಚ್ಕೊಳ್ಳೋಕ್ಕೆ ಎಲ್ಲರ ಕೈನಲ್ಲೂ ಆಗಲ್ಲ, ಮತ್ತು ಅದು ದೊಡ್ಡ ಈರುಳ್ಳಿ ಪ್ರಯೋಜನ ಇಲ್ಲ. ಅದು ಇಂಪಾರ್ಟೆಂಟ್. ಇಷ್ಟು ದಪ್ಪ ಈರುಳ್ಳಿ ಇರುತ್ತಲ್ಲ, ಅದರಲ್ಲಿ ಚಿಕ್ಕ ಈರುಳ್ಳಿ, ಸಾಂಬಾರು ಈರುಳ್ಳಿ ಅಥವಾ ರಾಜಿ ಈರುಳ್ಳಿ ಅಂತಾರೆ ನಮ್ಮೂರ ಕಡೆ. ಆ ಈರುಳ್ಳಿನಲ್ಲಿರೋ ಮೆಡಿಸಿನಲ್ ಪ್ರಾಪರ್ಟೀಸು ದೊಡ್ಡ ಈರುಳ್ಳಿನಲ್ಲಿ ಇರಲ್ಲ. ಆ ಈರುಳ್ಳಿ ಸುಲಿದು ಅದೆಲ್ಲ ಮಾಡೋಷ್ಟು ಪೇಷನ್ಸು ಯಾರಿಗೂ ಇರಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು, ವರ್ಕಿಂಗ್ ಲೇಡೀಸ್ಗೆ, ಮಕ್ಕಳಿಗೆ ಎಲ್ಲರಿಗೂ ಪ್ರಯೋಜನ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಈ ಆನಿಯನ್ ಸೀಡ್ಸ್ ಅಂದರೆ ಕಲೋಂಜಿನಲ್ಲಿ ನಾನು ಹೇರ್ ಪ್ಯಾಕ್, ಸ್ಪೆಷಲ್ ಹೇರ್ ಪ್ಯಾಕ್ ಆರ್ ಹೇರ್ ಸ್ಟ್ರೆಂಥನಿಂಗ್ ಪ್ಯಾಕ್ ಮಾಡ್ತಾ ಇರೋದು. ಇದರಲ್ಲಿ ಕಲೋಂಜಿ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಲೋಂಜಿ ಹೇರ್ ಡಾರ್ಕನ್ನು ಮಾಡುತ್ತೆ, ಹೇರ್ಗೆ ತೆಳ್ಳುವಾಗಿರುತ್ತೆ, ನೋಡಿ ಒಂಥರ ಹುಲ್ ಥರ ಇರುತ್ತೆ, ಸ್ಟ್ರೆಂತೇ ಇರಲ್ಲ. ಅದಕ್ಕೋಸ್ಕರ ನಾವು ಇದಕ್ಕೆ ಹೇರ್ ಸ್ಟ್ರೆಂಥನಿಂಗ್ ಪ್ಯಾಕ್ ಅಂತ ಇಟ್ಟಿರೋದು ಹೆಸರು. ಇದಕ್ಕೆ ಅಬಂಡೆಂಟಾಗಿ ಕಲೋಂಜಿ ಹಾಕ್ತೀವಿ ನಾವು. ನಾನು ಇವತ್ತು ಮಾಡಬೇಕಾಗಿತ್ತು, ಅದನ್ನು ನಿಮ್ಮ ಜೊತೆ ಮಾಡಬೇಕಾದ್ರೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ ತುಂಬ ಇರುತ್ತೆ ಕಲೋಂಜಿ ಎಲ್ಲ, ಕಲೋಂಜಿ ಇರುತ್ತೆ. ಇದನ್ನು ಇದು ಕಲೋಂಜಿ ಇದ್ರಂತೂ ಅದು ಡ್ಯಾಂಡ್ರಫ್ ಆಗಲಿ ಮತ್ತು ಇದುವರೆಗೂ ಹೇಳಿರೋ ಥರ ಯಾವುದೇ ಹೇರ್ ಪ್ರಾಬ್ಲಮ್ಮು ಕೂಡ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆ ಅಬಂಡೆಂಟಾಗಿ ಮೆಂತ್ಯ ಇರುತ್ತೆ, ಬಟ್ ಕಲೋಂಜಿದು ಪ್ರಪೋರ್ಷನ್ನೇ ಜಾಸ್ತಿ ಇರುತ್ತೆ ಇದರಲ್ಲಿ. ನೋಡಿ ಮೆಂತ್ಯ. ಈ ಹೇರ್ ಪ್ಯಾಕ್ನ ಮಕ್ಕಳು ಯೂಸ್ ಮಾಡ್ಬೋದು. ಏನೋ ಒಂದು 8 ವರ್ಷದ ಮೇಲಿನ ಮಕ್ಕಳು, ಇಲ್ಲ 6 ವರ್ಷದ ಮೇಲಿನ ಮಕ್ಕಳು ಎಲ್ಲರಿಗೂ ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡ್ತಾ ಇರೋದು ಏನಂತಂದರೆ, ನಾನು ಆಲ್ರೆಡಿ ನನ್ನ ವಿಡಿಯೋನಲ್ಲಿ ಏನು ಹೇಳಿದ್ದೀನಿ, ಒಂದು ಕಬ್ಬಿಣದ ಬಾಣಲೆಯಲ್ಲಿ ಇದು ನಮ್ಮದು ಸ್ಪೆಷಲ್ ಹೇರ್ ಪ್ಯಾಕ್ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನು ನಮ್ಮದು ವೀನಸ್ ಕ್ರೌನಿಂಗ್ ಗ್ಲೋರಿ, ಈ ವೀನಸ್ ಕ್ರೌನಿಂಗ್ ಗ್ಲೋರಿ ಹೇರ್ ಆಯಿಲ್ನ 1 ಸ್ಪೂನ್ ಹಾಕ್ಬಿಡಿ. ಆಮೇಲೆ ಮೊಸರು ಹಾಕಿ, ಒಂಚೂರು ಬೆಲ್ಲ ಹಾಕಿ ಕಬ್ಬಿಣದ ಬಾಣಲೆಯಲ್ಲಿ ಕಲಸಿಟ್ಬಿಟ್ಟು ನೆಕ್ಸ್ಟ್ ಡೇ ಹಚ್ಕೊಳ್ಳಿ ಅಂತ ಹೇಳಿದ್ದೆ. ನೀವು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದನ್ನು ಕೂಡ ವಾಚ್ ಮಾಡ್ಬೋದು. ಒಂದು ಕಬ್ಬಿಣದ ಬಾಣಲೆಯಲ್ಲಿ ನಮಗೆ ಸಫಿಷಿಯೆಂಟ್ ಪೌಡ್ರ್ ಹಾಕ್ಕೊಂಡು, 1 ಸ್ಪೂನ್ ಈ ಹೇರ್ ಆಯಿಲ್ ಹಾಕ್ಕೊಂಡು, 1 ಸ್ಪೂನ್ ಬೆಲ್ಲ ಹಾಕಿ, ಮೊಸರಲ್ಲಿ ಹಾಕಿ ಕಬ್ಬಿಣದ ಬಾಣಲೆಯಲ್ಲಿ ಕಲಸಿ ಓವರ್ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಬೋದು ಅಂತ ಒಂದು ವಿಧಾನ ಹೇಳಿದ್ದೆ. ಇದು ಮೋರ್ ಎಫೆಕ್ಟಿವ್ ಇನ್ನುವೇ, ಯಾಕೆಂದರೆ ಇದು ಪ್ರೂವನ್ ರಿಸಲ್ಟ್ ಕೊಟ್ಟಿರೋದು. ಇನ್ನೊಂದು ವಿಧಾನ ಈ ನನ್ನ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಂತ ಅಂದರೆ, ಈ ನಮ್ಮ ಹೇರ್ ಸ್ಟ್ರೆಂಥನಿಂಗ್ ಪ್ಯಾಕ್ ಆರ್ ಸ್ಪೆಷಲ್ ಹೇರ್ ಪ್ಯಾಕ್ ಏನು ಮಾಡಬೇಕಂದ್ರೆ, ಕಬ್ಬಿಣದ ಬಾಣಲೆಯಲ್ಲೇ ಹಾಕಿ, ಇಲ್ಲ ಒಂದು ಸ್ಟೀಲ್ ಬೌಲಲ್ಲೇ ಹಾಕಿ. ಇದಕ್ಕೆ ಅನ್ನ ಬಸ್ದಿರೋ ಗಂಜಿ, ನೀವು ಯಾರು ಅನ್ನ ಬಸಿಯಲ್ಲ, ನಾವು ಕುಕ್ಕರಲ್ಲೇ ಮಾಡ್ತೀವಿ ಅನ್ನೋರು ಹೇರ್ ಪ್ಯಾಕ್ ಹಚ್ಚೋ ದಿವಸ ಮಾತ್ರನಾದ್ರೂ ಅನ್ನ ಗಂಜಿ ಬಸಿರಿ. ಅನ್ನದ ಗಂಜಿನಲ್ಲಿ ಇದು ರಾತ್ರಿ ಕಲಸಿಟ್ಬಿಡಿ, ಯಾವುದಾದ್ರೂ ಪಾತ್ರೆಲಾಗಲಿ. ಈ ಹೇರ್ ಪ್ಯಾಕ್ನ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಕಲಸಿಟ್ಬಿಡಿ. ಬೆಳಗ್ಗೆ ಇದ್ದರೆ ಅದೆಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ, ಹಾಗೆ ಫರ್ಮೆಂಟೇಷನ್ ಆಗಿರುತ್ತೆ. ರೈಸ್ ಗಂಜಿ ಹಾಕಿರೋದು ಫರ್ಮೆಂಟೇಷನ್ ಆಗಿರುತ್ತೆ. ಆ ಗಟ್ಟಿಯಾಗಿರೋ ಈ ಹೇರ್ ಪ್ಯಾಕ್ಗೆ ಮತ್ತೆ ಗಂಜಿ ನಮ್ಮ ಹತ್ರ ಏನಾದರೂ ಉಳಿದಿದ್ರೆ ಗಂಜಿನೇ ಹಾಕಿ. ಗಂಜಿನೂ ಫ್ರಿಜ್ಜಲ್ಲಿ ಇಡಬೇಡಿ, ಆಚೆನೇ ಇದ್ರ ಜೊತೆ ಇಟ್ಟಿರಿ ಉಳಿದಿದ್ರೆ. ಗಂಜಿ ಹಾಕಿ ನಮಗೆ ಹೇಗೆ ಕನ್ಸಿಸ್ಟೆನ್ಸಿ ತಲೆಗೆ ಹಚ್ಕೊಳಕ್ಕೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಗಂಜಿ ಇರಲಿಲ್ಲ ಅಂತ ಅಂದರೆ ಸ್ಪೂನಲ್ಲಿ 1 ಸ್ಪೂನಲ್ಲಿ ಮೊಸರು ಹಾಕಿ ಕಲಿಸ್ಕೋಬೋದು. ಇಲ್ಲ ನೀರು ಮಜ್ಜಿಗೆ ಇದ್ದರೆ ನೀರು ಮಜ್ಜಿಗೆ ಹಾಕಿ ಕಲಿಸ್ಕೊಂಡು ತಲೆಗೆ ಹಚ್ಕೊಂಡ್ಬಿಡಿ.
ಹಚ್ಕೊಂಡ್ಬಿಟ್ಟು 1/2 hour 45 minutes ಅದನ್ನು ಬಿಟ್ಬಿಟ್ಟು ಆಮೇಲೆ ಈ ಬೆರಳಲ್ಲಿ ಇದು ಹಿಂಗೆ ನೀರನ್ನ ಚುಮ್ಕರಿಸ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಹೇರ್ ಗ್ರೋತ್ ಗ್ಯಾರಂಟಿ ಇದು ಮಾಡಿದ್ರೆ. ಈವನ್ ನಾನು ಶಿಕಾಕ ಪೌಡ್ರಿಗೂ ಇದೇ ಮೆಥಡ್ ಹೇಳಿದ್ದೀನಿ. ಇದಾದಮೇಲೆ ಇನ್ನೊಂದು ಅಂದರೆ, ಈ ಹೇರ್ ಪ್ಯಾಕ್ ಹಚ್ಚಬೇಕಾದ್ರೆ ಇಲ್ಲ ಯಾವುದೇ ಹೇರ್ ಪ್ಯಾಕ್ ಹಚ್ಚಬೇಕಾದ್ರೂ ತಲೆಯಲ್ಲಿ ಎಣ್ಣೆ ಇರಬಾರ್ದು. ತಲೆಯಲ್ಲಿ ಎಣ್ಣೆ ಇಲ್ಲದೆ ಆದರೆ ಮೋರ್ ನ್ಯೂಟ್ರಿಷಿಯಸ್ ಅದು ಕೂದಲಿಗೆ. ತಲೆಯಲ್ಲಿ ಎಣ್ಣೆ ಇರಬಾರ್ದು. ಹಾಗೂ ಇದನ್ನು ವಾಶ್ ಮಾಡಬೇಕಾದ್ರೆ ಬೆರಳಲ್ಲಿ ಉಜ್ಜಿ ಮತ್ತು ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೇಕು. ಶ್ಯಾಂಪು ಮಾಡಬಾರ್ದು. ಯಾಕೆಂದರೆ ಇದ್ರದ್ದು ಈ ಕಲೋಂಜಿ ಆರೋಮಾ ತಲೆಯಲ್ಲಿ ಇರಬೇಕು. ಅದು ತುಂಬಾ ಒಳ್ಳೆಯದು. ಈ ಹೇರ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹೇರ್ ರೂಟ್ಸ್ ಎಲ್ಲ ಕೆಲವರಿಗೆ ಡೆಡ್ ಆಗಿಬಿಟ್ಟಿರುತ್ತೆ. ಅಂದರೆ ಒಂದು ಕೂದಲು ಪಾಪಪ್ ಆಗೋದು ಕೆಪಾಸಿಟಿನೇ ಕಳ್ಕೊಂಡ್ಬಿಟ್ಟಿರುತ್ತೆ. ಹೇರ್ ರೂಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದೆಲ್ಲ ಚರ್ಮ ಬೆಳೆದ್ಬಿಟ್ಟಿರುತ್ತೆ. ಇವಾಗ ಸ್ಕಿನ್ನಲ್ಲಿ ಹೆಂಗೆ ಡೆಡ್ ಸ್ಕಿನ್ ಬರುತ್ತೋ ಅದೇ ಥರ ತಲೆಯಲ್ಲೂ ಅದು ಕೂದಲು ರಂಧ್ರ ಕ್ಲೋಸ್ ಆಗಿಬಿಟ್ಟಿರುತ್ತೆ ಚರ್ಮದಲ್ಲಿ. ಸೊ ಇದರಲ್ಲಿರೋ ಖಾರ ಏನು ಮಾಡುತ್ತೆ ಅಂದರೆ, ಚರ್ಮ ಅದು ಕೂದಲು ರಂಧ್ರನ ಓಪನ್ ಅಪ್ ಮಾಡುತ್ತೆ, ಪಾಪಪ್ ಮಾಡುತ್ತೆ ಕೂದಲು ಬೆಳೆಯೋ ಥರ. ಅದಕ್ಕೋಸ್ಕರನೇ ಎಣ್ಣೆ ಹಚ್ಚಿರಬಾರ್ದು ಮತ್ತು ಶ್ಯಾಂಪು, ಕೆಮಿಕಲ್ ಶ್ಯಾಂಪು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದು. ಇದು 1 or 2 days ಹಾಗೆ ಇರಲಿ, ಚೆನ್ನಾಗಿರುತ್ತೆ. ಅದು ಅರೋಮನೆ ಚೆನ್ನಾಗಿರುತ್ತೆ. ಮೆಂತ್ಯ ಮತ್ತು ಇದಲ್ಲದೆ ನಾವು ಇದರಲ್ಲಿ ನೀಮ್ ಪೌಡ್ರು, ಬೇರೆ ಬೇರೆ ಹರ್ಬ್ಸು ಮತ್ತು ಆಮ್ಲ ಪೌಡ್ರು, ಬಿಲ್ಪತ್ರೆಕಾಯಿ ಪೌಡ್ರು, ಈ ಥರ ತುಂಬ ಹರ್ಬ್ಸ್ ಆ್ಯಡ್ ಮಾಡ್ತೀವಿ. ಬರೀ ಇಷ್ಟೇ ಮಾಡಿ ಪೌಡ್ರ್ ಮಾಡಿ ನಿಮಗೆ ಕೊಡಲ್ಲ. ತುಂಬ ಹರ್ಬ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಅದೆಲ್ಲ ವಾಸನೆ ಮತ್ತು ಅದರದ್ದು ಪ್ರಾಪರ್ಟೀಸ್ ಎಲ್ಲ ತಲೆಯಲ್ಲೇ ಇದ್ದು 1 or 2 days ಕಳೆದಾದ್ಮೇಲೆ ಬೇಕಾದರೆ ಹೇರ್ ಆಯಿಲ್ ಹಚ್ಕೊಂಡು ನೀವು ಶ್ಯಾಂಪು ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು. ಇದು ಹಚ್ಚಬೇಕಾದ್ರೆ ಶ್ಯಾಂಪು ಮಾಡಬಾರ್ದು ಹಾಗೂ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಸೊ ಇಷ್ಟು ಡೀಟೇಲ್ಸು ನಿಮಗೆ ಸಫಿಷಿಯೆಂಟ್ ಅಂತ ಅಂದ್ಕೊಳ್ತೀನಿ. ನಮ್ಮ ಈ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸ್ ತೊಗೊಂಡು ಪ್ರಯೋಜನ ಪಡ್ಕೊಂಡು ಫೀಡ್ಬ್ಯಾಕ್ಸ್ ಕೊಟ್ಟಿರೋರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್. ಹಾಗೆ ನೀವೂ ಕೂಡ ಇದನ್ನು ತಗೊಂಡು ಪ್ರಯೋಜನ ಪಡ್ಕೊಳ್ಳಿ. ಯಾಕೆ ಅಂದರೆ ಇದು ಇನ್ನೊಂದೇನು ಗೊತ್ತಾ, ಅಲೋಪೇಶಿಯಾ ಅರಿಯೇಟಾ ಅಂತ ಹೇಳ್ತಾರೆ. ಅಲೋಪೇಶಿಯಾ ಅರಿಯೇಟಾ ಅಂತಂದರೆ ತಲೆಯಲ್ಲಿ ಅಲ್ಲಲ್ಲೇ ಪ್ಯಾಚ್ ಥರ ಕೂದಲು ಉದುರಿರೋದು. ಅದಕ್ಕೂ ಕೂಡ ಈ ಹೇರ್ ಪ್ಯಾಕು ಕಲೋಂಜಿ ಖಾರ ಇರೋದ್ರಿಂದ ಯೂಸ್ ಆಗುತ್ತೆ. ದಯವಿಟ್ಟು ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ, ಒಂಥರ ಟೆನ್ಷನ್ ಎಲ್ಲರಿಗೂ, ಏನಾದರೂ ಹೇರ್ ಪ್ರಾಬ್ಲಮ್ಮು ಇಲ್ಲ ಹೊಟ್ಟೆ ಪ್ರಾಬ್ಲಮ್ಮು ಇಲ್ಲ ಅಂತ ಅಂದರೆ ಖಂಡಿತ ಪ್ರಯೋಜನ ಪಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.